ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಹೋಗ್ತಾರಂಥ ಸಂದರ್ಭದಲ್ಲಿ ಅವರಿಗೆ ಅನ್ನದಾನ ಮಾಡೋಂಥ ಸೌಭಾಗ್ಯ ಕೆಲವರು ಮಾತ್ರ ಸಿಗುತ್ತೆ. ಆ ರೂಪದಲ್ಲಿ ಶಿವಮೊಗ್ಗದ ಜನ ಇಲ್ಲಿಂದ ಮುಷ್ಟಿ ಅಕ್ಕಿ ಮುಖಾಂತರ ಸಂಗ್ರಹ ಮಾಡಿ 300ಕ್ಕೂ ಹೆಚ್ಚಿಗೆ ಮೂಟೆಯನ್ನು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಕಳಿಸ್ತಾ ಇರೋದು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ, ಯಾರ್ಯಾರು ಮುಷ್ಟಿ ಅಕ್ಕಿಯನ್ನು ಅನ್ನ ಸಂತರ್ಪಣೆಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಇಡೀ ಸಮಾಜಕ್ಕೆ ಅನ್ನಪೂರ್ಣೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಶುಭ ಕೋರ್ತೀನಿ. ನಮಸ್ಕಾರ. ಸ್ವಾಮಿ, ಶಬರಿಮಲೆ ಸನ್ನಿಧಾನಕ್ಕೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮುಖಾಂತರವಾಗಿ ಪ್ರಮುಖವಾಗಿ ಶಿವಮೊಗ್ಗದಿಂದ ಮುಷ್ಟಿ ಅಭಿಯಾನ ಶುರು ಮಾಡೋದು. ಇದು ಎಲ್ಲ ಕಡೆ ನಾವು ವಿಚಾರ ತಿಳಿಸ್ಕೊಂಡ್ಬಂದು ಭಾಳ ಸಂತೋಷಪಟ್ಟು ಬೇರೆ ಇತರೆ ಡಿಸ್ಟ್ರಿಕ್ಟ್ನವರು ಎಲ್ಲ ನೋಡಿ ಎಷ್ಟು ಒಂದು ಒಳ್ಳೆ ಕೆಲಸ ಏನೋ ಒಂದು 10 ಕೆಜಿ 20 ಕೆಜಿ ಎಲ್ಲ ಒಂದು 10 ಕಟ್ಟೆ ಅಲ್ಲ, ಸುಮಾರು 300ಕ್ಕೂ ಮೇಲೆ ಮಿಗಿಲಾಗಿ ಇದುವರೆಗೂ ನಮಗೆ ಅಕ್ಕಿ ದಾಸ್ತಾನು ಕೊಡ್ತಾ ಇದ್ದೀರಾ. ಈ ಅಕ್ಕಿ ದಾಸ್ತಾನ ನೇರವಾಗಿ ನಾವು ಶಬರಿಮಲೆಯಲ್ಲಿ ಈಗ ಸನ್ನಿಧಾನದಲ್ಲೇ ಕೂಡ ಒಂದು 40 ಜಾಗದಲ್ಲಿ ಅನುದಾನ ನಡೀತಾ ಇದೆ. ಕೇರಳ ಒಂದರಲ್ಲೇ ಮಾತ್ರ, ಇದಲ್ಲದೆ ಬಿಟ್ಟು ನಮ್ಮ ತಮಿಳುನಾಡು ಮತ್ತು ಕೇರಳ, ಕರ್ನಾಟಕ ಈ ಕಡೆ ಭಾಗದಲ್ಲೂ ಒಂದು 25 ಕಡೆ ಅನುದಾನ ನಡೀತಾ ಇದೆ. ಎಲ್ಲ ಕಡೆಗೂ 250 ಜನದಿಂದ 500,000 ಜನ ತನಕ ಅದು ಅನುದಾನ ವ್ಯವಸ್ಥೆ ಆಗ್ತಾ ಇದೆ. ಈ ರೀತಿ ನಮ್ಮ ಕಳಿಸಿದಂಥ ಒಂದು ಹೊರಕಿರ್ಬೋದು, ಇದು ಎಲ್ಲರಿಗೂ ತಲುಪಿ ಅಲ್ಲಿ ಅವರೆಲ್ಲರೂ ಶುಭ ಕೋರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ महालक्ष्मी नमः मंगल निराजनं दर्शयामि। ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಹೋಗ್ತಾರಂಥ ಸಂದರ್ಭದಲ್ಲಿ ಅವರಿಗೆ ಅನ್ನದಾನ ಮಾಡೋಂಥ ಸೌಭಾಗ್ಯ ಕೆಲವರು ಮಾತ್ರ ಸಿಗುತ್ತೆ. ಆ ರೂಪದಲ್ಲಿ ಶಿವಮೊಗ್ಗದ ಜನ ಇಲ್ಲಿಂದ ಮುಷ್ಟಿ ಅಕ್ಕಿ ಮುಖಾಂತರ ಸಂಗ್ರಹ ಮಾಡಿ 300ಕ್ಕೂ ಹೆಚ್ಚಿಗೆ ಮೂಟೆಯನ್ನು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಕಳಿಸ್ತಾ ಇರೋದು ಸಾಹೇಬರು ಎಲ್ಲ ಸೇರಿ ಈ ಅಯ್ಯಪ್ಪ ಸೇವಾ ಸಮಾಜ ಶಿವಮೊಗ್ಗ ಘಟಕದಿಂದ ಅನ್ನದಾನಕ್ಕಾಗಿ ಏನು ಕಳಿಸ್ತಾ ಇದ್ದಾರೆ, ಪ್ರತಿ ವರ್ಷವೂ ಇದು ಪದ್ಧತಿಯಾಗಿ ಕಳಿಸ್ತಾ ಇದ್ದಾರೆ. ಇದು ಸ್ವಾಮಿಗೆ ಅರ್ಪಣೆ ಆಗಲಿ, ಅವರ ಆಶೀರ್ವಾದ ನಮ್ಮ ಹಿರಿಯರಾದಂಥ ಪೂಜ್ಯ ಈಶ್ವರಪ್ಪ ಸ್ವಾಮಿಗಳು ಕಾಂತರಾಜ ಸ್ವಾಮಿಗಳ ಆಶೀರ್ವಾದ ರೂಪದಲ್ಲಿ ಆಗಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ.